ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಇದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ನಾವು ಭೂತ್ ಕನ್ನಡಿ ಹಿಡಿದು ಹುಡುಕ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಲಕ್ಷಾಂತರ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದ ನೀಟ್ ಪರೀಕ್ಷಾ ಮಹಾ ಹಗರಣದ ವಿರುದ್ಧ ಕೇವಲ ನೀರು ಆಹಾರ ಬಿಟ್ಟು ಶಾಂತಿಯುತವಾಗಿ ಹೋರಾಡ್ತಾ ಇದ್ದ ಲಡಾಖ್ನ ವೀರಪುತ್ರ ಸೋನಂ ವಾಂಗ್ಚುಕ್ ಅವರ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಇಡೀ ರಾಜಕೀಯ ವ್ಯವಸ್ಥೆ ನಿನ್ನೆ ಮಧ್ಯರಾತ್ರಿ ಕತ್ತಲಲ್ಲಿ ಕಳ್ಳರಂತೆ ನುಗ್ಗಿದೆ. ಕಳೆದ 20 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಜೀವವನ್ನೇ ಪಣಕ್ಕಿಟ್ಟು ಉಪವಾಸ ಕೂತಿದ್ದ ಒಬ್ಬ ದೇಶಭಕ್ತನನ್ನ ಜುಲೈ 20ರ ಸಂಸತ್ ಮೆರವಣಿಗೆಗೆ ಕೇವಲ 2 ದಿನ ಇರುವಾಗ ದಿಢೀರನೆ ಆಸ್ಪತ್ರೆಗೆ ಸಾಗಿಸುವಂತಹ ಈ ದೆಹಲಿ ಪೊಲೀಸರ ಆಪರೇಷನ್ ಹಿಂದೆ ಇರುವಂತಹ ಅಸಲಿ ಅಜೆಂಡಾ ಏನು? ಇದು ನಿಜಕ್ಕೂ ಆರೋಗ್ಯದ ಕಾಳಜಿನ ಅಥವಾ ಸಂಸತ್ನ ಮುಂದೆ ಸರ್ಕಾರದ ಅಸಲಿ ಮುಖ ಬಯಲಾಗುತ್ತೆ ಅನ್ನುವಂತಹ ಒಂದು ರಾಜಕೀಯ ಭಯಾನ? ಹಾಗಾದ್ರೆ ಸ್ನೇಹಿತರೆ, ನಿನ್ನೆ ರಾತ್ರಿ ಜಂತರ್ ಮಂತರ್ನಲ್ಲಿ ನಡೆದಿದ್ದು ಕೇವಲ ವೈದ್ಯಕೀಯ ತಪಾಸಣೆ ಮಾತ್ರ ಅಲ್ಲ, ಅದೊಂದು ವ್ಯವಸ್ಥಿತವಾದ ಸಂಚು. ದೆಹಲಿ ಹೈಕೋರ್ಟ್ ಪ್ರತಿಯೊಬ್ಬ ನಾಗರಿಕನ ಜೀವ ಅಮೂಲ್ಯ ಅಂತ ದಿನನಿತ್ಯದ ತಪಾಸಣೆಗೆ ಹೇಳಿದ್ದನ್ನೇ ನೆಪ ಮಾಡಿಕೊಂಡಂತಹ ಪೊಲೀಸರು ಇವತ್ತು ಬೆಳಗ್ಗೆ ಜಂತರ್ ಮಂತರ್ನ ಆವರಣದಲ್ಲೇ ವಾಂಗ್ಚುಕ್ ಅವರನ್ನ ವಶಕ್ಕೆ ಪಡ್ಕೊಂಡ್ರು. ಅಷ್ಟೇ ಆಗಿದ್ರೆ ಸಾಕಿತ್ತು. ಆದ್ರೆ ಅಲ್ಲಿಗೆ ನುಗ್ಗಿದಂತಹ ಕೆಲವು ಸ್ವಯಂ ಘೋಷಿತ ಹಿಂದುತ್ವ ಸಂಘಟನೆಯ ಗೂಂಡಾಗಳು ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಉಳಿಸೋದಕ್ಕೆ ಹೋರಾಡ್ತಾ ಇದ್ದಂತಹ ವಾಂಗ್ಚುಕ್ ಮತ್ತು ಅವರ ಬೆಂಬಲಿಗರ ಮೇಲೆ ಅಮಾನವೀಯವಾಗಿ ಮುಗಿಬಿದ್ದಿದ್ದಾರೆ. ಹಲ್ಲೆ ಮಾಡಿದ ಆ ಕಿಡಿಗೇಡಿಗಳನ್ನ ತಕ್ಷಣವೇ ಬಂಧಿಸಲಾಗಿದೆಯಾದ್ರೂ ಇಂತಹ ಪವಿತ್ರ ಹೋರಾಟದ ಸ್ಥಳಕ್ಕೆ ನುಗ್ಗಿ ದಾಂಧಲೆ ನಡೆಸೋದಕ್ಕೆ ಅವರಿಗೆ ಧೈರ್ಯ ಕೊಟ್ಟವರು ಯಾರು? ಹಾಗಾದ್ರೆ ಈ ದೇಶದ ಮುಂದಿರುವಂತಹ ಅತಿ ದೊಡ್ಡ ಪ್ರಶ್ನೆ ಇದು ವೀಕ್ಷಕರೇ. ಅಲ್ಲಿ ದಾಳಿ ನಡೆಸಿದವರು ಕೇವಲ ಕೈಗಳಿಂದ ಹೊಡಿಲಿಲ್ಲ ಸ್ನೇಹಿತರೆ. ಅವರು ಕೇಳಿದ ಪ್ರಶ್ನೆಗಳು ಈ ದೇಶದ ಕೋಮು ಸೌಹಾರ್ದತೆಯನ್ನೇ ಕೆಡಿಸುವಂತಿತ್ತು. ನೀವು ಹಿಂದೂಗಳ ವಿರುದ್ಧ ಘೋಷಣೆ ಕೂಗ್ತಿದ್ದೀರಾ, ನೀವೊಬ್ಬ ದೇಶದ್ರೋಹಿ ಅಂತ ಕೂಗ್ತಾ ವಾಂಗ್ಚುಕ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇನ್ನು ಈ ದೇಶದ ಅತಿ ದೊಡ್ಡ ಹಗರಣವನ್ನ ಮುಚ್ಚಿ ಹಾಕುವ ಇವರ ಸಾಕು ಪ್ರಾಣಿ ಗೋಧಿ ಮೀಡಿಯಾ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಹೊಂಚು ಹಾಕಿ ಕೂತಿದೆ. ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಉಪವಾಸ ಕೂತ್ರೆ ಅದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಆಗುತ್ತಾ? ಲಕ್ಷಾಂತರ ಹಿಂದೂ ವಿದ್ಯಾರ್ಥಿಗಳೇ ನೀಟ್ ಪರೀಕ್ಷೆ ಬರೆದು ಬೀದಿಗೆ ಬಿದ್ದಿದ್ದಾರಲ್ಲ, ಅವರಿಗೆ ನ್ಯಾಯ ಕೇಳೋದು ಅಪರಾಧನ? ಹಾಗಾದ್ರೆ ಇಂತಹ ದುಷ್ಟ ಶಕ್ತಿಗಳ ಮತ್ತು ಅವರಿಗೆ ಸಾಥ್ ನೀಡುವ ಈ ಗೋಧಿ ಮೀಡಿಯಾದ ಈ ದ್ವಿಮುಖ ನೀತಿಯನ್ನ ನಾವು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳೇಬೇಕಾಗಿದೆ. ಆದ್ರೆ ಅಧಿಕಾರದಲ್ಲಿದ್ದವರು ನೆನಪಿಡಬೇಕು, ನೀವು ಒಬ್ಬ ವಾಂಗ್ಚುಕ್ ಅನ್ನ ಆಸ್ಪತ್ರೆಯ ಮಂಚಕ್ಕೆ ತಳ್ಳಬಹುದು, ಆದ್ರೆ ಅವರ ಒಳಗೆ ಉರಿತಾ ಇರುವಂತಹ ಹೋರಾಟದ ಕಿಚ್ಚನ್ನ ಆರಿಸೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ ಬಿಡಿ. ಪೊಲೀಸರು ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಎಳೆದೊಯ್ದ ತಕ್ಷಣ ಅಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿಯಾಗಿದೆ. ಏನ್ ಗೊತ್ತಾ? ಪೊಲೀಸರ ಲಾಠಿ ಏಟು, ಬಂಧನ ಮತ್ತು ದಾಳಿಗೆ ಹೆದರದೆ ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಅದೇ ಜಾಗದಲ್ಲಿ ಕುಳಿತು ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದ್ದಾರೆ. ಒಬ್ಬ ವಾಂಗ್ಚುಕ್ ಜಾಗದಲ್ಲಿ ಈಗ ದೀಪ್ಗೆ ನಿಂತಿದ್ದಾರೆ. ನಾಳೆ ಇಡೀ ದೇಶದ ಯುವ ಜನತೆ ಜಂತರ್ ಮಂತರ್ನಲ್ಲಿ ಬಂದು ನಿಲ್ಲಲಿದ್ದಾರೆ. 20 ದಿನಗಳಿಂದ ಅನ್ನದ ಕಣವನ್ನೂ ಮುಟ್ಟದ ವಾಂಗ್ಚುಕ್ ಅವರ ಶರೀರ ಈಗ ಸಂಪೂರ್ಣವಾಗಿ ಜರ್ಜರಿತವಾಗಿದೆ ವೀಕ್ಷಕರೇ. ವೈದ್ಯಕೀಯ ವರದಿಯ ಪ್ರಕಾರ ಅವರ ತೂಕ ಕೇವಲ 56.55 ಕೆಜಿಗೆ ಇಳಿದಿದೆ. ಕಳೆದ 24 ಗಂಟೆಗಳಲ್ಲಿ 350 ಗ್ರಾಂ ತೂಕ ಕರಗಿ ಹೋಗಿದೆ. ಬ್ಲಡ್ ಶುಗರ್ 70ಕ್ಕೆ ಕುಸಿದಿದೆ. ಬಿಪಿ 108/68 ತಲುಪಿದೆ. ಇಷ್ಟೆಲ್ಲ ಜೀವಕ್ಕೆ ಅಪಾಯ ಇದ್ರೂ ಕೂಡ ಆಸ್ಪತ್ರೆಯ ಬೆಡ್ ಮೇಲಿಂದಲೇ ವಾಂಗ್ಚುಕ್ ಅವರು ಅಭಿಜಿತ್ ದೀಪ್ಗೆ ಅವರ ಹೋರಾಟಕ್ಕೆ ಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ ಮತ್ತು ನನ್ನ ಹೋರಾಟ ನಿಲ್ಲೋದಿಲ್ಲ ಅಂತಾನೂ ಗುಡುಗಿದ್ದಾರೆ. ದೇಶಕ್ಕಾಗಿ ಕರಗ್ತಾ ಇರುವ ಈ ದೇಹವನ್ನು ನೋಡಿಯೂ ಕರಗದ ಈ ಸರ್ಕಾರದ ಹೃದಯ ನಿಜಕ್ಕೂ ಎಂಥದ್ದು ಅಂತ ಒಮ್ಮೆ ಯೋಚಿಸಿ. ಸ್ನೇಹಿತರೆ, ಯೋಚನೆ ಮಾಡಿ, ಜುಲೈ 20ರಂದು ವಾಂಗ್ಚುಕ್ ಸಂಸತ್ ಭವನದ ಕಡೆ ಬೃಹತ್ ಮೆರವಣಿಗೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು. ದೇಶದ ಇತಿಹಾಸದಲ್ಲೇ ಇದು ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ತರುವಂತಹ ಮೂವ್ ಆಗಿತ್ತು. ಯಾಕಂದ್ರೆ ಇಡೀ ದೇಶದ ಯುವ ಸಮೂಹ ಸಂಸತ್ತನ್ನ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿತ್ತು. ಇದನ್ನ ಸಹಿಸದಂತಹ ಬಿಜೆಪಿ ಸರ್ಕಾರ ದೆಹಲಿ ಪೊಲೀಸರನ್ನ ಮುಂದಿಟ್ಟುಕೊಂಡು ಮಧ್ಯರಾತ್ರಿ ಕಾರ್ಯಾಚರಣೆಯ ನಾಟಕ ಆಡಿದೆ.
ಪ್ರಜಾಪ್ರಭುತ್ವದ ಪ್ರತಿಭಟನೆ ಮಾಡುವ ಹಕ್ಕನ್ನು ಕಸಿದುಕೊಳ್ಳುವ ಈ ಸರ್ವಾಧಿಕಾರಿ ಧೋರಣೆ ಸರ್ಕಾರ ಎಷ್ಟು ತಲ್ಲಣಗೊಂಡಿದೆ ಮತ್ತು ಎಷ್ಟು ಹೆದರಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಈ ಇಡೀ ಹೋರಾಟದ ಅಸಲಿ ಕೇಂದ್ರ ಬಿಂದು ಇರೋದೇ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಕಾಡ್ತಾ ಇರುವ ಭ್ರಷ್ಟಾಚಾರದಲ್ಲಿ. ದೇಶದ ಅತ್ಯುನ್ನತ ಪರೀಕ್ಷಾ ಮಂಡಳಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೈ ಬದಲಾಗಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದಾಗ ಮೆರಿಟ್ ಇದ್ದ ವಿದ್ಯಾರ್ಥಿಗಳು ಬೀದಿಯಲ್ಲಿ ಕಣ್ಣೀರು ಹಾಕ್ತಿದ್ರೆ, ಹಣ ಕೊಟ್ಟವರು ರ್ಯಾಂಕ್ ಪಡೆದು ಕೂತಿದ್ದಾರೆ. ಇದಕ್ಕೆ ನೇರ ಹೊಣೆ ಹೊರಬೇಕಾದ ಕೇಂದ್ರ ಸಚಿವ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೂ ಕೂಡ ತಮ್ಮ ಕುರ್ಚಿಗೆ ಅಂಟ್ಕೊಂಡು ಕುಳಿತಿದ್ದಾರೆ. ಇವರ ರಾಜೀನಾಮೆ ಪಡೆಯದ ಹೊರತು, ಭ್ರಷ್ಟಾಚಾರದ ಬೇರುಗಳನ್ನ ಕಿತ್ತೆಸೆಯದ ಹೊರತು ಈ ಹೋರಾಟ ನಿಲ್ಲಬಾರದು ಎಂಬ ವಾಂಗ್ಚುಕ್ ಅವರ ಧ್ವನಿ ಇವತ್ತು ದೇಶದ ಧ್ವನಿಯಾಗಬೇಕಿದೆ. ಇತ್ತ ಸರ್ಕಾರದ ಈ ದಮನಕಾರಿ ನೀತಿಯ ವಿರುದ್ಧ ಇಡೀ ದೇಶದ ಪ್ರತಿಪಕ್ಷಗಳ ನಾಯಕರು ಒಂದಾಗಿ ಜಂತರ್ ಮಂತರ್ ಅಂಗಳದಲ್ಲಿ ಧುಮುಕಿದ್ದಾರೆ. ನೆನೆಯಷ್ಟೇ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಕಾಂಗ್ರೆಸ್ನ ಪವನ್ ಖೇರಾ, ಎನ್ಸಿಪಿಯ ಸುಪ್ರಿಯಾ ಸುಳೆ ಮತ್ತು ಶಿವಸೇನೆಯ ಆದಿತ್ಯ ಠಾಕ್ರೆ ಅವರು ಜಂತರ್ ಮಂತರ್ಗೆ ಭೇಟಿಯನ್ನ ನೀಡಿ ವಾಂಗ್ಚುಕ್ ಮತ್ತು ದೀಪ್ಕೆ ಅವರ ಈ ವಿದ್ಯಾರ್ಥಿ ಪರ ಹೋರಾಟಕ್ಕೆ ಕಾಂಗ್ರೆಸ್ ಹಾಗೂ ಇಡೀ ವಿಪಕ್ಷಗಳ ಒಕ್ಕೂಟ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ ಅಂತ ಹೇಳಿ ಘೋಷಿಸಿದ್ದಾರೆ. ಇದು ಕೇವಲ ಒಬ್ಬ ಕಾರ್ಯಕರ್ತನ ಹೋರಾಟವಲ್ಲ, ಇದು ಸರ್ಕಾರದ ಅಹಂಕಾರದ ವಿರುದ್ಧದ ದೇಶದ ಜನಾಂದೋಲನ. ಈಗ ಯೋಚನೆ ಮಾಡಿ, ಈ ದೇಶದಲ್ಲಿ ಯಾರೆಲ್ಲ ಸರ್ಕಾರದ ತಪ್ಪುಗಳನ್ನ ಪ್ರಶ್ನಿಸ್ತಾರೋ, ಯಾರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವರ ಧ್ವನಿಗಳನ್ನ ಹತ್ತಿಕ್ಕೋದಕ್ಕೆ ಇವರು ಏನೆಲ್ಲ ಮಾಡ್ತಾರೆ ನೋಡಿ. ಪೊಲೀಸರನ್ನ ಬಿಟ್ಟು ಲಾಠಿ ಬೀಸಿಸ್ತಾರೆ, ಮಧ್ಯರಾತ್ರಿ ಅರೆಸ್ಟ್ ಮಾಡ್ತಾರೆ, ಇಲ್ವೇ ತಮ್ಮ ಐಟಿ ಸೆಲ್ ಮತ್ತು ಗೂಂಡಾಗಳನ್ನ ಬಿಟ್ಟು ಹಲ್ಲೆ ಮಾಡಿಸ್ತಾರೆ. ಇಷ್ಟಕ್ಕೂ ಆಗದಿದ್ರೆ ಗೋಧಿ ಮೀಡಿಯಾದಲ್ಲಿ ಅವರ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಆದ್ರೆ ಇವರು ನೆನಪಿಡಬೇಕು, ಇತಿಹಾಸದಲ್ಲಿ ಯಾವತ್ತೂ ದಬ್ಬಾಳಿಕೆಯಿಂದ ಸತ್ಯವನ್ನ ದೀರ್ಘಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಸೇರಿಸಿರಬಹುದು, ಆದ್ರೆ ಅವರು ಹಚ್ಚಿದ ಹೋರಾಟದ ಕಿಚ್ಚು ಈಗ ಜಂತರ್ ಮಂತರ್ನಿಂದ ದೇಶದ ಪ್ರತಿಯೊಂದು ಮನೆಗೂ ತಲುಪಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟಿರುವ ಇಂತಹ ಮಹಾನ್ ಚೇತನದ ಹೋರಾಟವನ್ನ ದಮನ ಮಾಡೋದಕ್ಕೆ ಹೊರಟಿರುವ ದೆಹಲಿ ಪೊಲೀಸರ ನಡೆ ಮತ್ತು ಸರ್ಕಾರದ ಈ ರಾಜಕೀಯ ತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಜಾಪ್ರಭುತ್ವದ ಈ ಕರಾಳ ದಿನದ ವಿರುದ್ಧ ನೀವು ಧ್ವನಿ ಎತ್ತುತ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.